ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಾ ಇದ್ದೀರಾ ಕ್ರಿಯೇಟರ್ ಗೈಡ್ ಸಕಲೇಶ್ಪುರ ಹುಡುಗ ಚಾನಲ್ನ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಶಿವಮೊಗ್ಗದಲ್ಲಿ ಇರುವಂತಹ ಪ್ರಸಿದ್ಧವಾದ ಜೋಗ ಜಲಪಾತವನ್ನು ನೋಡಿಕೊಂಡು ಬರೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಕ್ರಿಯೇಟರ್ ಗೈಡ್ ಸಕಲೇಶ್ಪುರ ಹುಡುಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಮಾಡುವಂತಹ ಎಲ್ಲ ವಿಡಿಯೋನ ಅಪ್ಡೇಟ್ ತಕ್ಷಣ ನಿಮಗೆ ಸಿಗುತ್ತೆ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಫ್ರೆಂಡ್ಸ್, ಶಿವಮೊಗ್ಗದ ಜೋಗ ಜಲಪಾತವನ್ನು ನೋಡಿಕೊಂಡು ಬರೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತವು ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ಇದನ್ನು ಶರಾವತಿ ನದಿಯು ರಚಿಸಿದೆ. ಇದು ಸುಮಾರು 830 ಅಡಿ 253 ಮೀಟರ್ ಎತ್ತರದಿಂದ ಧುಮುಕುತ್ತದೆ ಮತ್ತು 4 ಭಾಗಗಳಾಗಿ ಹರಿಯುತ್ತದೆ: ರಾಜ, ರಾಣಿ, ರೋರರ್ ಮತ್ತು ರಾಕೆಟ್. ಈ ಜಲಪಾತವು ಸೊಂಪಾದ ಅರಣ್ಯ ಪ್ರದೇಶದಲ್ಲಿದೆ ಮತ್ತು ಪ್ರವಾಸಿಗರ ಅನುಕೂಲಕ್ಕಾಗಿ ವೀಕ್ಷಣಾ ವೇದಿಕೆಗಳಂತಹ ಸೌಲಭ್ಯಗಳನ್ನು ಹೊಂದಿದೆ. ಜೋಗ ಎಂಬ ಪದವು ಕನ್ನಡದ ಜೋಗೆ ಅಥವಾ ನೃತ್ಯ ಪದದಿಂದ ಬಂದಿದೆ. ಆದ್ದರಿಂದ ಇದನ್ನು ನೃತ್ಯಮಯ ಜಲಪಾತ ಎಂದು ಸಹ ಕರೆಯಲಾಗುತ್ತದೆ. ಪುರಾಣದ ಪ್ರಕಾರ ಶ್ರೀರಾಮನು ಅಂಬುತೀರ್ಥದಲ್ಲಿ ತನ್ನ ಬಾಣದಿಂದ ಶರಾವತಿ ನದಿಯನ್ನು ಸೃಷ್ಟಿಸಿದನು. ಅಲ್ಲಿಂದ ಹರಿಯುವ ಈ ನದಿಯ 4 ಕವಲುಗಳನ್ನು ರಾಮ, ಹನುಮಂತ, ಲಕ್ಷ್ಮಣ ಮತ್ತು ಸೀತಾ ಎಂದು ಕರೆಯಲಾಗುತ್ತಿತ್ತು. ಇದು ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತ ಮತ್ತು ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ರಾಜ ಅಂದರೆ ರಾಜಗಾಂಭೀರ್ಯದಿಂದ ಧುಮ್ಮಿಕ್ಕುವ ಪ್ರಮುಖ ಕವಲು. ರಾಣಿ ಶಾಂತಚಿತ್ತವಾಗಿ ಧುಮ್ಮಿಕ್ಕುವ ಸುಂದರವಾದ ಕವಲು. ರೋರರ್ ಆರ್ಭಟಿಸುತ್ತಾ ಧುಮ್ಮಿಕ್ಕುವ ಕವಲು. ರಾಕೆಟ್ ಜೆಟ್ ವೇಗದಲ್ಲಿ ಧುಮ್ಮಿಕ್ಕುವ ಕವಲು. ಮಳೆಗಾಲದಲ್ಲಿ ಅಂದರೆ ಜೂನ್ನಿಂದ ಡಿಸೆಂಬರ್ವರೆಗೆ ಜಲಪಾತವು ಸಂಪೂರ್ಣ ವೈಭವದಿಂದ ಕಾಣುತ್ತದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ವೀಕ್ಷಣಾ ಮೈದಾನಗಳು, ರಕ್ಷಣೆ ಮತ್ತು ಇತರ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಒಮ್ಮೆ ಆದರೂ ನೋಡಬೇಕು ಎನಿಸುವ ಈ ಜಲಪಾತವು ಬಹಳ ಸುಂದರವಾಗಿದ್ದು ಮನಸ್ಸಿಗೆ ಉಲ್ಲಾಸವನ್ನು ನೀಡುವಂತಹ ಒಂದು ಅವಿಸ್ಮರಣೀಯ ಜಾಗ ಅಂತಲೇ ಹೇಳಬಹುದು. ಒಮ್ಮೆ ಆದರೂ ನೀವು ಸಹ ಭೇಟಿ ನೀಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.